ಶರಣರ ವಚನಗಳು ಕೇವಲ ಕಾವ್ಯವಲ್ಲ, ಅವು ಆತ್ಮಜಾಗೃತಿಯ ದೀಪಗಳು, ಜೀವನಕ್ಕೆ ದಾರಿ ದೀಪಗಳಾಗಿರುತ್ತವೆ. ಪ್ರತಿಯೊಂದು ವಚನವು ನಮ್ಮ ಅಂತರಂಗವನ್ನು ಪ್ರಶ್ನಿಸುತ್ತೆ ಮತ್ತು ನಮ್ಮ ತಪ್ಪುಗಳನ್ನು ತೋರಿಸುತ್ತದೆ, ಸತ್ಯದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಇಂದು ನಾವು ನಿರ್ವಚಿಸಲಿರುವ ಅಪ್ಪ ಬಸವಣ್ಣನವರ ವಚನವು ಕರ್ಮ, ಪಾಪ, ಪುಣ್ಯ, ಭಕ್ತಿ ಮತ್ತು ದೇವರ ಕೃಪೆ ಎಂಬ 4 ಮಹತ್ವದ ತತ್ವಗಳನ್ನು ಮನಮುಟ್ಟುವ ರೀತಿಯಲ್ಲಿ ತಿಳಿಸುತ್ತದೆ. ಹಿಂದಿನ ಕರ್ಮಗಳ ಪರಿಣಾಮ, ಇವತ್ತಿನ ಜೀವನದ ಅನುಭವಗಳು, ಭಕ್ತಿಯ ಮಹತ್ವ ಮತ್ತು ದೇವರ ಅನುಗ್ರಹವನ್ನು ಪಡೆಯುವ ಮಾರ್ಗವನ್ನು ಈ ವಚನ ಅತ್ಯಂತ ಆಳವಾಗಿ ಬೋಧಿಸುತ್ತದೆ. ಹಾಗಾದರೆ ನಮ್ಮ ಮನಸ್ಸನ್ನು ಏಕಾಗ್ರ ಚಿತ್ತದಿಂದಗೊಳಿಸಿ ಬಸವಣ್ಣನವರ ಈ ಅಮೂಲ್ಯವಾದ ವಚನದ ಅಂತರಾರ್ಥವನ್ನು ಅರಿಯೋಣ. ಶರಣ ಬಾಂಧವರೇ, ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನದ ಸಂಖ್ಯೆ 24. ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸದುರುಂಟೆ. ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸದುರುಂಟೆ. ಕೂಡಲ ಸಂಗಮ ದೇವರಲ್ಲಿ ಮುನ್ನ ವರವ ಹಡೆಯದನ್ನಕ್ಕ ಅಂತ ಇಲ್ಲಿ ಈ ವಚನದ ಒಂದು ಸರಳವಾದ ಸುಂದರವಾದ ಕಥೆಯ ಮೂಲಕ ನಿರ್ವಚನ ಮಾಡೋಣ. ಶರಣ ಬಾಂಧವರೇ, ಒಂದು ಹಳ್ಳಿಯಲ್ಲಿ ಇಬ್ಬರು ರೈತರು ಇರುತ್ತಾರೆ. ಒಬ್ಬ ರೈತ ಹಲವು ವರ್ಷಗಳಿಂದ ತನ್ನ ಭೂಮಿಗೆ ವಿವಿಧ ರೀತಿಯಲ್ಲಿ ಶ್ರಮ ಪಡುತ್ತಾ ಇರುತ್ತಾನೆ. ತನ್ನ ಹೊಲವನ್ನು ಯಾವುದೇ ಕಳೆ, ಗಿಡ, ಗೆಂಟೆ ಯಾವುದೂ ಬರಲಿರ್ತಕ್ಕಂಥ ಚೆನ್ನಾಗಿ ನೋಡಿಕೊಳ್ಳುತ್ತಾ ಫಲವತ್ತಾಗಿ ಬೆಳೆಸ್ತಾನೆ. ಒಳ್ಳೆಯ ಬೀಜ ಕೂಡ ತಂದು ಬಿತ್ತನೆ ಮಾಡ್ತಾನೆ. ಹಾಗೆ ಸಮಯಕ್ಕೆ ಆ ಬಿತ್ತಿರ್ತಕ್ಕಂಥ ಬೀಜಗಳಿಗೆ ನೀರನ್ನು ಪೂರೈಸುತ್ತಾನೆ. ಕಳೆ ಕೂಡ ತೆಗೆಯುತ್ತಿದ್ದ. ಅದೇ ರೀತಿ ಇನ್ನೊಬ್ಬ ರೈತ ಮಾತ್ರ ಹೊಲದ ಕಡೆ ತಿರುಗಿ ಕೂಡ ನೋಡ್ತಾ ಇರಲಿಲ್ಲ. ಅಂದರೆ ಸೋಮಾರಿ. ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರೆ ಆಯ್ತು ಬಿಡು, ನಾಡ್ದು ಮಾಡಿದ್ರೆ ಆಯ್ತು ಬಿಡು, ಬಿತ್ತೋಣ ಬಿಡು, ಬೆಳೆಸಿದ್ರೆ ಆಯ್ತು ಬಿಡು ಅನ್ನೋ ಲೆಕ್ಕ ಅವನದು. ಆ ಸೋಮಾರಿತನದಿಂದ ಏನಾಗುತ್ತಂದರೆ ಆ ವರ್ಷದ ಬೆಳೆ ಪೂರ ಬೀಳ್ಬಿಟ್ಬಿಡ್ತಾನೆ. ಅಂದರೆ ಹೊಲದ ಕಡೆ ಗಮನನೇ ಕೊಡಲ್ಲ. ಹಾಗಿದ್ಮೇಲೆ ಬಿತ್ತೋದೆಲ್ಲಿ, ಬೆಳೆಯೋದಿಲ್ಲಿ? ಈ ರೀತಿ ಇರ್ತಕ್ಕಂಥ ರೈತರ ನಡುವೆ ಮೊದಲನೇ ರೈತ ಬೆಳೆದಿರ್ತಕ್ಕಂಥ ಬೆಳೆ ಅತ್ಯುತ್ತಮವಾದ ಫಲ ಹಚ್ಚ ಹಸುರಿನಿಂದ ತುಂಬಿ ತುಳುಕಾಡುತ್ತಾ ಇರುತ್ತದೆ. ಅಂದರೆ ಧಾನ್ಯಗಳು ತುಂಬಿ ತುಳುಕಾಡುತ್ತಾ ಇರುತ್ತದೆ. ಇನ್ನು ಎರಡನೇ ರೈತ ಹೊಲದಲ್ಲಿ ಕಳೆ ಫುಲ್ಲು ಬೀಳು ಬಂದುಬಿಟ್ಟಿದೆ. ಅದನ್ನು ಕಂಡ ಎರಡನೇ ರೈತ ಅಸೂಯೆಯಿಂದ ದೇವ್ರು ನನಗೆ ಮಾತ್ರ ಯಾಕೆಪ್ಪ ಅನ್ಯಾಯ ಮಾಡ್ತಾನೆ ಅಂತ ಆ ಊರು ಪಕ್ಕದಲ್ಲಿ ಒಬ್ಬ ಯಜಮಾನ ನಿಂತಿರ್ತಾನೆ ಪಕ್ಕದಲ್ಲೇ. ಅವನಿಗೆ ಹೇಳ್ತಾನೆ, ನೋಡಿ ಯಜಮಾನ, ನಾನು ಕೂಡ ಶ್ರಮ ಪಡ್ತೀನಿ ತಾನೆ, ಆದರೆ ನನಗೆ ಮಾತ್ರ ಯಾಕೆ ಈ ಥರ ಆಗುತ್ತೆ ಅಂತ. ಅಯ್ಯೋ ಸೋಂಬೇರಿ, ನೀನು ಶ್ರಮ ಪಡ್ತಾ ಇಲ್ಲ. ಸೋಂಬೇರಿಯಿಂದ ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರಾಯ್ತು, ನಾಡ್ದು ಮಾಡಿದ್ರಾಯ್ತು ಅಂತ ಈ ವರ್ಷ ಪೂರ್ತಿ ಸೋಮಾರಿತನದಿಂದ ಕಾಲನೇ ಕಳೆದು ಬಿಟ್ಟಿದೀಯ ನೀನು. ಇನ್ನು ಬೆಳೆ ಎಲ್ಲಿದ್ದ ಬರುತ್ತಾ? ಬಿತ್ತನೆ ಮಾಡಿಲ್ಲ, ಇನ್ನು ಬೆಳೆ ಎಲ್ಲಿದ್ದ ಕೇಳ್ತಾ ಇದ್ದೀಯಪ್ಪ ಅಂತ ಆ ಹಿರಿಯ ನಗುತ್ತಾ ಹೇಳ್ತಾನೆ. ನೀನು ಇಂದು ಕಾಣುವ ಫಲ ನಿನ್ನೆ ಮಾಡಿದ ಶ್ರಮದ ಫಲ. ಇಂದು ಕೇವಲ ಆಸೆ ಪಟ್ಟರೆ ಸಾಕಾಗುವುದಿಲ್ಲ. ನಿನ್ನೆ ಬಿತ್ತಿದ ಬೀಜ ಇಂದು ಬೆಳೆಯುವುದಿಲ್ಲಪ್ಪ. ಈ ಮಾತು ಆ ದುರಾಸೆಯ ರೈತನ ಮನಸ್ಸನ್ನು ಬದಲಿಸುತ್ತದೆ. ಮುಂದಿನ ವರ್ಷದಿಂದ ಅವನು ಕೂಡ ಶ್ರಮ ಪಡುತ್ತಾನೆ. ಹೊಲವನ್ನು ಚೆನ್ನಾಗಿ ಫಲವತ್ತಾಗಿಗೊಳಿಸಿ ಒಳ್ಳೆಯ ಬೀಜವನ್ನು ತಾನು ಕೂಡ ನೆಟ್ಟು ಕಾಲಕಾಲಕ್ಕೆ ನೀರನ್ನು ಕೂಡ ಪೋಷಣೆ ನೀಡುತ್ತಾನೆ. ಆಗ ಅವನಿಗೆ ಉತ್ತಮವಾಗಿರ್ತಕ್ಕಂಥ ಬೆಳೆ ಕೂಡ ದೊರೆಯುತ್ತದೆ. ಈ ಕಥೆಯ ಸಂದೇಶ ಅಂದರೆ, ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸದುರುಂಟೆ ಎಂಬುದು ಇದೇ ಸತ್ಯ ತಿಳಿಸುತ್ತದೆ. ಇಂದಿನ ಕರ್ಮಗಳು ಫಲ ನಮ್ಮನ್ನು ಹಿಂಬಾಲಿಸುತ್ತವೆ. ಕೇವಲ ಭಕ್ತರನ್ನು ನೋಡಿ ಅವರಂತಹ ಫಲ ನನಗೂ ಬೇಕು ಎಂದು ಬಯಸುವುದರಿಂದ ಪ್ರಯೋಜನವಿಲ್ಲ. ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸುವುದರುಂಟೆ. ಕೂಡಲ ಸಂಗಮ ದೇವರಲ್ಲಿ ಮುನ್ನ ವರವ ಹಡೆಯದನ್ನಕ್ಕ. ಅಂದರೆ ನಿಜವಾದ ಭಕ್ತಿ, ಸತ್ಕರ್ಮ, ಗುರು, ಲಿಂಗ, ಜಂಗಮ ಸೇವೆ ಮತ್ತು ಪರಮಾತ್ಮನ ಕೃಪೆಯಿಂದಲೇ ಆಧ್ಯಾತ್ಮಿಕ ವರ ದೊರೆಯುತ್ತದೆ. ಕೇವಲ ಆಸೆಯಿಂದಲ್ಲ, ಆಚರಣೆಯಿಂದಲ್ಲ,
ಸತ್ಕರ್ಮದಿಂದ ಮತ್ತು ಭಕ್ತಿಯಿಂದ ಜೀವನ ಬದಲಾಗುತ್ತದೆ. ಅಪ್ಪ ಬಸವಣ್ಣನವರ ವಚನವನ್ನು ಒಂದು ಸಾಲಿನ ನಡುವೆ ನಿರ್ವಚನ ಮಾಡುತ್ತಾ ಹೋಗೋಣ ಶರಣ ಬಾಂಧವರೇ. ಇವತ್ತಿನ ವಚನದಲ್ಲಿ ಕರ್ಮ, ಭಕ್ತಿ, ದೇವರ ಅನುಗ್ರಹ ಮತ್ತು ಆತ್ಮ ಪರಿಶೀಲನೆ ಎಂಬ 4 ಪ್ರಮುಖ ತತ್ವಗಳನ್ನು ತಿಳಿಸುತ್ತಿದ್ದಾರೆ. ಮೊದಲನೇದಾಗಿ, ಮುನ್ನ ಮಾಡಿದ ಪಾಪ ಬೆನ್ನ ಬಿಡದ ನಕ್ಕ. ಇಲ್ಲಿ ಮುನ್ನ ಅಂದರೆ ಇಂದಿನ ಜನ್ಮ ಅಥವಾ ಇಂದಿನ ಜೀವನದಲ್ಲಿ ಮಾಡಿದ ಕರ್ಮಗಳು. ಬೆನ್ನ ಬಿಡದ ಎಂದರೆ ನೆರಳಿನಂತೆ ತಮ್ಮನ್ನು ಹಿಂಬಾಲಿಸುತ್ತದೆ. ಅಂದರೆ ನಾವು ಮಾಡಿದ ಪ್ರತಿಯೊಂದು ಕರ್ಮಕ್ಕೂ ಫಲವಿರುತ್ತದೆ. ತಮ್ಮ ಕರ್ಮಗಳು ಪಾಪವಾಗಿ ನಮ್ಮ ಜೀವನದಲ್ಲಿ ದುಃಖ, ಅಡೆತಡೆ, ಸಂಕಷ್ಟಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಕರ್ಮದ ನಿಯಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದರೆ ಈ ಸಾಲಿನ ನಮಗೆ ಪಾಠ ಅಂದರೆ, ಇಂದಿನ ಒಳ್ಳೆಯ ಕರ್ಮವೇ ನಾಳೆಯ ಸುಖದ ಬೀಜಗಳು. ಅಂದರೆ ಇವತ್ತಿನ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಲ್ಲಿ ನಾವು ಮುಂದಿನ ಸುಖದ ಕ್ಷಣಗಳನ್ನು ನಾವು ಕಳೆಯಬಹುದು. ಎರಡನೇದಾಗಿ, ಇನ್ನೂ ಬಯಸದರುಂಟೆ. ಇಂದಿನ ಕರ್ಮಗಳ ಫಲವನ್ನು ಅನುಭವಿಸುತ್ತಿರುವಾಗ ಕೇವಲ ಆಸೆ ಪಟ್ಟರೆ ಫಲ ಸಿಗುವುದಿಲ್ಲ. ಆಸೆಯ ಜೊತೆಗೆ ಜೀವನದಲ್ಲಿ ಬದಲಾವಣೆ, ಸತ್ಕರ್ಮ ಮತ್ತು ಭಕ್ತಿ ಬೇಕು. ಈ ಸಾಲಿನ ಪಾಠ ಅಂದರೆ, ಕನಸು ಕಾಣುವುದಷ್ಟೇ ಸಾಲದು, ಅದಕ್ಕೆ ತಕ್ಕ ಪ್ರಯತ್ನವೂ ಇರಬೇಕು. ಅಂದರೆ ಶ್ರಮ ಕೂಡ ಬೇಕು. ಇನ್ನು ಮೂರನೇದಾಗಿ, ಭಕ್ತಿಯುಳ್ಳವರ ನೋಡಿ ಬಯಸಿದರುಂಟೆ. ಅಂದರೆ ಭಕ್ತರ ಜೀವನವನ್ನು ನೋಡಿ ನನಗೂ ಅವರಂತೆ ಅನುಗ್ರಹ ಸಿಗಲಿ ಎಂದು ಬಯಸುವುದು ಮಾತ್ರ ಸಾಕಾಗುವುದಿಲ್ಲ. ಅವರ ನಿಷ್ಠೆ, ಶಿಸ್ತು, ಸತ್ಯ, ನಿಷ್ಠೆ, ಸೇವಾಭಾವ ಮತ್ತು ಭಕ್ತಿಯನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಅಂದರೆ ಯಶಸ್ವಿಗಳನ್ನು ನೋಡಿ ಅಸೂಯೆ ಪಡಬೇಡಿ, ಅವರ ಒಳ್ಳೆಯ ಗುಣಗಳನ್ನು ಕಲಿಯಬೇಕು ಅಂತ. ಇನ್ನು ನಾಲ್ಕನೇದಾಗಿ, ಕೂಡಲ ಸಂಗಮ ದೇವರಲ್ಲಿ ಮುನ್ನವರವ ಹಡೆಯದನ್ನಕ್ಕ. ಅಂದರೆ ಆ ಪರಮಾತ್ಮನ ಎಲ್ಲ ಕರ್ಮಗಳಿಗೆ ಸಾಕ್ಷಿ. ಅವರೇ ಕೃಪೆಯನ್ನು ತೋರಬೇಕಾದರೆ ಭಕ್ತಿ, ವಿನಯ ಮತ್ತು ಶುದ್ಧ ಮನಸ್ಸು ಅತ್ಯಗತ್ಯ. ಹಿಂದೆ ದೇವರ ಅನುಗ್ರಹಕ್ಕೆ ಪಾತ್ರವಾಗುವಂಥ ಪುಣ್ಯ, ಭಕ್ತಿ ಮತ್ತು ಸತ್ಕರ್ಮಗಳನ್ನು ಮಾಡದಿದ್ದರೆ ಈಗ ಫಲವನ್ನು ಮಾತ್ರ ನಿರೀಕ್ಷಿಸುವುದು ಸರಿಯಲ್ಲ ಎಂಬ ಎಚ್ಚರಿಕೆಯನ್ನು ಅಪ್ಪ ಬಸವಣ್ಣನವರು ನೀಡುತ್ತಿದ್ದಾರೆ. ಅಂದರೆ ದೇವರು ನಮ್ಮ ಮಾತಿಗಿಂತ ನಮ್ಮ ಜೀವನವನ್ನು ನೋಡುತ್ತಾರೆ ಅಂತ. ಇಂದು ಮಾಡುವ ಸತ್ಕರ್ಮವೇ ನಾಳೆಯ ದೈವಾನುಗ್ರಹಕ್ಕೆ ಕಾರಣವಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ, ಈ ವಚನದಲ್ಲಿ ಆಸೆ ಪಡುವುದರಿಂದ ಜೀವನ ಬದಲಾಗುವುದಿಲ್ಲ ಅಂತ ಎತ್ತಿ ಹೇಳ್ತಾ ಇದೆ. ಇಂದಿನ ಕರ್ಮಗಳ ಫಲವನ್ನು ಅರಿತು ಇಂದಿನಿಂದ ಒಳ್ಳೆಯ ಅಂದರೆ ಸತ್ಕರ್ಮ, ನಿಷ್ಠಾಭಕ್ತಿ, ಕಾಯಕ ಮತ್ತು ದಾಸೋಹದ ಮಾರ್ಗದಲ್ಲಿ ನಡೆಯಬೇಕು. ಭಕ್ತರ ಜೀವನವನ್ನು ನೋಡಿ ಅಸಹ್ಯ ಪಡಬಾರದು. ಅವರ ಆದರ್ಶಗಳನ್ನು ಅನುಸರಿಸಬೇಕು. ದೇವರ ಅನುಗ್ರಹವು ಕೇವಲ ಬೇಡಿಕೊಳ್ಳುವುದರಿಂದ ಅಲ್ಲ, ದೇವರ ಅನುಗ್ರಹವು ಸತ್ಪ್ರವೃತ್ತಿ ಅಂದರೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಮಾಡುವುದರಿಂದ, ಜೀವನದಿಂದ ಅಂದರೆ ಒಳ್ಳೆಯ ಕೆಲಸ ಮಾಡುವುದರಿಂದ ದೊರೆಯುತ್ತದೆ. ನಮ್ಮ ಜೀವನಕ್ಕೆ ಈ ವಚನದ ಸಾರಾಂಶವನ್ನು ನೋಡೋಣ. ಒಂದನೇದಾಗಿ, ಮಾಡಿದ ಕರ್ಮದ ಫಲವನ್ನು ಒಪ್ಪಿಕೊಳ್ಳಬೇಕು. ನಾನು ತಪ್ಪು ಮಾಡಿದ್ದೀನಿ ಅಂದರೆ ತಪ್ಪು ಒಪ್ಪಿಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಭಯ ಪಡಬಾರದು. ಎರಡನೇದಾಗಿ, ಆಸೆಗಿಂತ ಆಚರಣೆ ಮುಖ್ಯ. ಅಂದರೆ ನಾವು ಆಸೆ ಪಟ್ಟರೆ ಆಗೋಲ್ಲ, ಅದರ ಹಿಂದೆ ಶ್ರಮ ಕೂಡ ಪಡಬೇಕು. ಇನ್ನು ಮೂರನೇದಾಗಿ, ಭಕ್ತರನ್ನು ನೋಡಿ ಪ್ರೇರಣೆ ಪಡೆಯಿರಿ, ಹೋಲಿಕೆ ಮಾಡಿಕೊಳ್ಳಬಾರದು. ಅಂದರೆ ಶರಣರನ್ನು ನೋಡಿ ಕಲಿಯಬೇಕು, ನಮ್ಮ ಆಚಾರದಲ್ಲಿ ಅಳವಡಿಸಿಕೊಳ್ಳಬೇಕು. ನೋಡಿದ ಮಾತ್ರಕ್ಕೆ ನಮ್ಮ ಆಸೆಗಳು ಪೂರೈಕೆ ಆಗುವುದಿಲ್ಲ. ಇನ್ನು ನಾಲ್ಕನೇದಾಗಿ, ಪ್ರತಿದಿನ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಐದನೇದಾಗಿ, ಆ ಪರಮಾತ್ಮನ ಅನುಗ್ರಹ ಪಡೆಯಲು ಸತ್ಯ, ಕಾಯಕ, ದಾಸೋಹ ಮತ್ತು ಭಕ್ತಿಯನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ಅಂದರೆ ಸತ್ಯ ಶುದ್ಧ ಕಾಯಕದಲ್ಲಿ ನಡಿಬೇಕು ಅಂತ ಇಲ್ಲಿ ಅಪ್ಪವರು ಹೇಳ್ತಿರೋದು. ಅಂತಿಮ ಸಂದೇಶವನ್ನು ನೋಡೋದಾದರೆ,
ಆಸೆ ಮಾತ್ರ ಜೀವನವನ್ನು ಬದಲಿಸುವುದಿಲ್ಲ. ಸತ್ಕರ್ಮ, ನಿಷ್ಠಾಭಕ್ತಿ ಮತ್ತು ಸದಾಚಾರವೇ ದೈವಾನುಗ್ರಹವನ್ನು ತಂದುಕೊಡುತ್ತವೆ. ನನ್ನ ಅರಿವಿಗೆ ಬಂದಿದ್ದನ್ನು ನಾನು ಎಡೆ ಮಾಡಿರುತ್ತೇನೆ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.